ನೀವು 150-160 ಜನನ ಪೇಷಂಟ್ಗಳನ್ನ ಸುಧಾರಿಸ್ತಾ ಇದ್ದೀರಂದರೆ ಅವರಿಗೆಲ್ಲ ಇಲ್ಲಿ ನೋಡೋರ್ಗೂ ಸಹ ನೀವು ಒಂಥರ ದೇವರಿದ್ದಂಗೆ. ಅವರು ಕೋಟಿ ಸಂಪಾದನೆ ಮಾಡಿಲ್ಲ, ಆದರೆ ಕೋಟಿ ಜನನ ಸಂಪಾದನೆ ಮಾಡವ್ರೆ. ನಿಮ್ಮಲ್ಲಿ 1 ರೂಪಾಯಿ ಜಾಸ್ತಿ ಏನು ಬೇಡ, ಅವ್ರಿಗೆ 1 ರೂಪಾಯಿ ನೀವು ಹೆಲ್ಪ್ ಮಾಡಿದ್ರು ನಿಮಗೆ ಕೈಲಾದರೆ ಸಹಾಯ ಮಾಡಿ, ಕಾಲಿಳೆ ಕೆಲಸ ಮಾಡಬೇಡಿ. ತಾಯಿ ನೋಡೋಷ್ಟು ಕೆಪಾಸಿಟಿ ಮಾತ್ರ ಇರಲ್ಲ, ಆದಷ್ಟು ನೋಡ್ತಿದಾರಂದ್ರೆ ನೆಪ್ಪಬೇಕು ಜನ. ಕಾಲ್ ಬಂತಂದ್ರೆ ಹೊಂಟಾಗುತ್ತೆ. ಕಟ್ ಮಾಡಿದ್ರೆ ಹೊಂಟೋದು ನೋಡಿ. ಅವಾಗ ಹೊಂಟೋಯ್ತು. ಇನ್ನೊಂದು ಮೊಬೈಲಲ್ಲಿ ಮಾಡುತ್ತಾನೆ ನಂದ್ರಲ್ಲ. ಚಪ್ಪಳೆ ಅಣ್ಣ ಬಾರ ಹಿಂಗೆ ಚಿಕನ್ ಮುಂದೆ ಬಾ. ಚಿಕನ್ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಗರುಡ ಗೆಳೆಯರ ಬಳಗದ ವತಿಯಿಂದ ಇವತ್ತು ಎಲ್ಲ ಚಾಲಕರು ಅಂದರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಕರ್ನಾಟಕದಲ್ಲಿ ಹುಟ್ಟಿದ್ದು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದರೆ ನಾನೊಬ್ಬ ಚಾಲಕನಾಗಿ
ಈ ಸೇವೆನ ಶುರು ಮಾಡಿದೆ. ಸೊ ನನ್ನ ಜೊತೆಗೆ ಸಾಕಷ್ಟು ಜನ ಚಾಲಕರು ಕೈ ಜೋಡಿಸ್ತಾ ಇದ್ದಾರೆ, ನಾವು ಮಾಡೋಂಥ ಪುಣ್ಯದ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಗರುಡ ಗೆಳೆಯರ ಬಳಗದ ವತಿಯಿಂದ ಎಲ್ರಿಗೂ ಕೂಡ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಹಾಗೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಸಹಾಯ ಮಾಡ್ತಾರೆ ಅಂದರೆ ಆ ಸಹಾಯ ಮಾಡೋರಿಗೆ ಟೀಕೆ ಮಾಡೋಕ್ಕೆ ಹೋಗ್ಬೇಡಿ, ಕಾಲಿಳಿಯುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಕಾಲಿಳಿಯೋದಾಗಲಿ, ಟೀಕೆಗೆ ಅವ್ರನ್ನ ಅವಮಾನಿಸೋ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಚಾಲಕರಾಗಿ ಅವರು ದುಡ್ದಂಥ ಹಣದಲ್ಲಿ, ಅವರು ಪಟ್ಟಂಥ ಕಷ್ಟದಲ್ಲಿ, ಅವರ ಬೆವರ ಹನಿಯಲ್ಲಿ ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಚಾಲಕರು ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರಾದರೂ ಕಷ್ಟದಲ್ಲಿ ಸಿಲುಕಿದ್ರೆ, ಯಾರ್ದಾದ್ರೂ ಜೀವ ಹೋಗ್ತಾ ಇದೆ ಅಂತಂದರೆ ಆ ಕ್ಷಣಕ್ಕೆ ಬಂದು ನೀರು ಬಿಡೋ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಚಾಲಕರಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಬೆಂತಟ್ಟಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ತಂಡದವರಿಗೆ, ಹಾಗೆ ಎಲ್ಲ ಚಾಲಕರಿಗೆ, ಎಲ್ಲ ಅಣ್ಣಂದರಿಗೆ, ಕರ್ನಾಟಕದ ಜನರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಗರುಡ ಗೆಳೆಯರ ಬಳಗಕ್ಕೆ ಒಳ್ಳೇದಾಗಲಿ, ಮತ್ತು ಈ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಂಥ ಶಕ್ತಿ ಅವರೆಲ್ಲರಿಗೂ ಕರುಣಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಎಲ್ಲ ಚಾಲಕರಿಗೂ ಧನ್ಯವಾದಗಳು, ಒಳ್ಳೇದಾಗಲಿ, ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಮೋಟೋಪಿಲ್ ತಂಡ ಹಾಗೂ ಗರುಡ ಗೆಳೆಯರ ಬಳಗದ ವತಿಯಿಂದ ಒಂದು ಅದ್ಭುತವಾದಂಥ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮೋಟೋಪಿಲ್ ಅನ್ನೋದು ಒಂದು ಚಾಲಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅದ್ಭುತವಾದಂಥ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಎಲ್ಲ ಚಾಲಕ ಅಣ್ಣಂದರು ಸೇರಿ ಬರೋಬ್ಬರಿ 30 ಮೂಟೆ ಸಿಮೆಂಟನ್ನು ಇಲ್ಲಿಗೆ ತಗೊಂಡು ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಈ ಒಂದು ಅದ್ಭುತ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸರ್, ಇವಾಗ ನೀವು ಇಲ್ಲಿಗೆ ಬಂದಿದ್ದೀರಾ, ಈ ಜಾಗ ನೋಡ್ತಾ ಇದ್ದೀರಾ, ಇವಾಗ ಸುಮಾರು 2-3 ಅವರಿಂದ ಇಲ್ಲೇ ಇದ್ದೀರಾ. ಸೊ ಈ ಜಾಗ ನೋಡಿದಾಗ ತಮ್ಗೆ ಏನು ಅನ್ನಿಸ್ತಾ ಇದೆ? ಜೊತೆಗೆ ಇಲ್ಲಿಗೆ ಸಹಾಯ ಯಾಕೆ ಮಾಡಬೇಕು? ಇಲ್ಲಿಗೆ ಸಹಾಯ ಯಾಕೆ ಮಾಡಬೇಕು ಅಂತಂದರೆ ಉದ್ದೇಶ ನಮಗೆ ಇನ್ನೂ ಬೇರೆ ಬೇರೆ ಏನೂ ಇರಲಿಲ್ಲ ಉದ್ದೇಶ. ಆದರೆ ಕೆಲವು ಕಡೆ ಸರ್ಕಾರದಿಂದ ಹೆಲ್ಪ್ ಇರ್ಬೋದು, ಅಥವಾ ಕೆಲವು ಕಡೆ ದುಡ್ಡಿರೋರು ಏನು ಮಾಡ್ತಾರೆ, ದುಡ್ಡು ಕೊಟ್ಟು ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಅಂತ ಅಂತಾರೆ. ಆದರೆ ಇಲ್ಲಿ ನಿರಾಶ್ರಿತ ಅಂದರೆ ಯಾರೂ ಇಲ್ಲ, ರೋಡಲ್ಲಿ ಬಿದ್ದಿರೋರನ್ನ, ಕೆಲವರು ರೋಡಿಗೆ ತೆಳ್ಳಿರ್ತಾರೆ ತಂದೆ ತಾಯಿನ, ಅಂಥವ್ರನ್ನ ಹುಡುಕಿ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಅವರಿಗೆ ಏನು ಬೇಕು ಉಪಚಾರ ಮಾಡಿಕೊಂಡು ಅವರಿಗೆ ಆರೋಗ್ಯದಲ್ಲಿರ್ಬೋದು ಅಥವಾ ಆಹಾರದಲ್ಲಿರ್ಬೋದು. ಕೆಲವ್ರಿಗೆ ನೋಡ್ತಾ ಇದ್ದರೆ ಅವರಿಗೆ ಪೇಷಂಟ್ಗಳು ನಮ್ಮಂಥರಾದರೆ ಇರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ನೀವು 150-160 ಜನನ ಪೇಷಂಟ್ಗಳನ್ನ ಸುಧಾರಿಸ್ತಾ ಇದ್ದೀರಂದರೆ ಅವರಿಗೆಲ್ಲ ಇಲ್ಲಿ ನೋಡೋರ್ಗೂ ಸಹ ನೀವು ಒಂಥರ ದೇವರಿದ್ದಂಗೆ ಅವ್ರಿಗೆ. ಆದ್ದರಿಂದ ಇಲ್ಲಿ ಕಟ್ಟಡಕ್ಕೋಸ್ಕರ ಅವ್ರಿಗೋಸ್ಕರ ನಿಮಗೋಸ್ಕರ ಮಾಡ್ತಾ ಇಲ್ಲ, ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇಲ್ಲ. ಜನಶ್ರೀ ಯೋಗೇಶ್ ಅವರು ಉದ್ಧಾರ ಆಗಬೇಕು, ನಾನು ಲೆವೆಲಿಗೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇಲ್ಲ. 4 ಜನಕ್ಕೆ, ಈ ಬಡವರಿಗೆ, ನಿರಾಶ್ರಿತರಿಗೋಸ್ಕರ ದುಡಿತಾ ಇರೋ ಈ ಮನುಷ್ಯನಿಗೆ ಪ್ರತಿಯೊಬ್ಬರು, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನೂ ಸಹ ನಿಮ್ಮಲ್ಲಿ 1 ರೂಪಾಯಿ ಜಾಸ್ತಿ ಏನು ಬೇಡ, ಅವ್ರಿಗೆ 1 ರೂಪಾಯಿ ನೀವು ಹೆಲ್ಪ್ ಮಾಡಿದ್ರು ಅವ್ರನ್ನು ಇನ್ನೂ ಎಷ್ಟೋ ಜನನ ಅವ್ರಿಗೆ ಆಶ್ರಯವಾಗಿರ್ತಾರೆ ಅಂತೇಳಿ ಈ ಮುಖಾಂತರ ಕೇಳ್ಕೊಂತ. ಈಗ ಇಲ್ಲಿ ಕೆಲಸ ನೋಡ್ತಾ ಇದ್ದೀವಿ, ಅರ್ಧ ಕೆಲಸ ನಡೆದಿದೆ, ಇನ್ನೂ ಕೆಲಸ ಬೇಜಾನ್ ಬೇಕಾಗಿದೆ. ಇಲ್ಲಿ ಈಗ ಸಹಾಯ ಮಾಡಿರೋದು ಒಂದು ಅಳಿಲು ಸೇವೆಗೂ ಸಹ ಕಮ್ಮಿ, ಅಷ್ಟು ಇನ್ನೊಂದಷ್ಟು ಜನ ಅನ್ಸುತ್ತೆ ಇವ್ರೇನಪ್ಪ ವಿಡಿಯೋ ಬಿಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಮೆಟೀರಿಯಲ್ ಬಂದ್ಬಿಟ್ಟಿರುತ್ತೆ ಈ ಜಾಗಕ್ಕೆ ಅಂತ ಅನ್ಕೊಂಡಿರ್ತಾರೆ. ಅಲ್ಲ, ಇಲ್ಲಿ ಬಂದು ನೋಡಿದಾಗ್ಲೇ ಗೊತ್ತಾಗುತ್ತೆ ಅವರ ಆ ಪರಿಸ್ಥಿತಿ. ಅಲ್ಲಿ ನಾವು ನೋಡ್ಬೋದು, ನೋಡಕ್ಕೆ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣುತ್ತೆ, ಆದ್ರೆ ಇಲ್ಲಿ ಬಂದು ನೋಡಿದಾಗ್ಲೇ ಕಷ್ಟ ಗೊತ್ತಾಗೋದು ಅದು ಏನು ಅನ್ನೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರ ಹತ್ರನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ಕನ್ನಡಿಗರು ಪ್ರತಿಯೊಬ್ಬರು ಕನ್ನಡಿಗರು 1 ರೂಪಾಯಿ ಹೆಲ್ಪ್ ಮಾಡಿ ಈ ಆಶ್ರಮನ ಇನ್ನೂ ಅದನ್ನು ಅತ್ಯುನ್ನತವಾಗಿ ಆಶ್ರಯಿಸಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಯೋಗೇಶ್ ಅನ್ನೋರು ಕೋಟಿ ಸಂಪಾದನೆ ಮಾಡಿಲ್ಲ, ಆದರೆ ಕೋಟಿ ಜನನ ಸಂಪಾದನೆ ಮಾಡವ್ರೆ, ಅದೊಂದು ಎದೆ ತುಂಬಿ ಹೇಳ್ಬೋದಷ್ಟೇ. ಥ್ಯಾಂಕ್ ಯು. ಸೊ ಕರ್ನಾಟಕದ ಜನರು ಪ್ರೀತಿ ಆಶೀರ್ವಾದ. ಅಣ್ಣವ್ರೊಂದು ಮಾತು ಹೇಳಿದ್ರು, ನಾನು ಮನೆ ಕಟ್ಕೊತಾ ಇಲ್ಲ, ಅಥವಾ ನಾನು ಸತ್ತ ಮೇಲೆ ಹೊತ್ಕೊಂಡೋಗಿ ನನ್ನನ್ನೇನು ತೊಗೊಂಡೋಗಿ ನನ್ನ ಆಸ್ತಿ ಇದೆ ಅಂತಸ್ತಿದೆ ಅಂದ್ಬಿಟ್ಟು ಏನೋ ತೊಗೊಂಡೋಗಿ ಯಾವುದೋ ಸೆಂಟ್ರಲ್ಲಿ ಉಳೋದು ಇಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಎಸಿತಾರೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಮಾಡಿ, ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಸಹಾಯ ಮಾಡುವಂಥ ವ್ಯಕ್ತಿಗಳ ಕಾಲೆಳೆಯುವಂಥ ಕೆಲಸವನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ಮನಸ್ಸಿಂದ ಏನೋ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಆದರೆ ಒಂದಷ್ಟು ಜನ ಅವ್ರಿಗೆ ಯಾಕ್ರಿ ಕೊಡ್ತೀರಾ, ಫಾರಿನ್ ಬರುತ್ತೆ, MLA ಬರುತ್ತೆ, MP ಬರುತ್ತೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ ಅಂತ. ಕೋಟ್ಯಾಂತರ ರೂಪಾಯಿ ಬರಂಗಿದ್ರೆ ನಾವ್ಯಾಕೆ ಈ ತರ ಜನಗಳ ಹತ್ರ ಭಿಕ್ಷೆ ಬಿಡಬೇಕು? ಒಂದ್ ಅರ್ಥ ಮಾಡ್ಕೊಳ್ಳಿ, ಆತರ ಕೋಟಿ ಬರುತ್ತೆ ಅಂತ ನಿಮ್ಗೇನ ಅನ್ಸಿದ್ರೆ ದಯವಿಟ್ಟು ನಾಳೆಯಿಂದ ನೀವು ಶುರು ಮಾಡಿ, ನೀವು 1 ಕೋಟಿ ತಗೊಳ್ಳಿ, ಎಂಜಾಯ್ ಮಾಡಿ, ಚೆನ್ನಾಗಿರಿ. ಯಾಕೆ ಕಷ್ಟ ಪಡ್ಬೇಕು? ಕೋಟಿ ಬರುತ್ತೆ ಅಂದ್ರೆ ಈಸಿಯಾಗಿ ಇದನ್ನೇ ಮಾಡ್ಬೋದಲ್ಲ. ಸೊ ಕೋಟಿ ಬರುತ್ತೆ ಅಂತ ಈ ಕೆಲಸ ಮಾಡ್ತಾ ಇಲ್ಲ, ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಲಬೇಕಂತ ಈ ಕೆಲಸ ಮಾಡ್ತಾ ಇದೀವಿ. ಸೊ
ಸೊ ಎಲ್ಲರೂ ಕೂಡ ಕೈ ಜೋಡಿಸಿ, ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ. ಹಾಗೆ ಇನ್ನೊಂದು ಮಾತು, ಯೋಗೇಶ್ ಅಣ್ಣವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಆದ್ರೆ ಇಲ್ಲಿ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ನೋಡಿರೋ ತರ ಇಲ್ಲಿ ಯಾವ್ದು ಐಟಮ್ ಜಾಸ್ತಿ ಇಲ್ಲ. ನಿಮಗೆ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಜಾಸ್ತಿ ಐಟಮ್ ಇರಂಗ್ ಕಾಣುತ್ತೆ. ಈ ಪ್ಲೇಸಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ಇನ್ನೊಂದು ಮಾತು ಹೇಳಿರೋ, ನಿಮಗೆ ಕೈಲಾದ್ರೆ ಸಹಾಯ ಮಾಡಿ, ಇಲ್ಲ ಇದ್ ಮಾಡಕ್ ಹೋಗ್ಬೇಡಿ, ಅಂದ್ರೆ ಕಾಲಿಳೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ರೆ ಅದ್ಭುತವಾಗಿ ಹೇಳಿದ್ದಾರೆ. ಇಲ್ಲಿ ಬಂದು ನೋಡಿ, ಆದಷ್ಟು ಸಹಾಯ ಮಾಡಿ ಕರ್ನಾಟಕ ಜನತೆಗೆ. ಇದೊಂದು ಆಮೇಲೆ ಇನ್ನೊಂದು ಕೇಳ್ಬಿಡ್ತೀನಿ ಅಣ್ಣ, ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವ್ದಾರ ಇದ್ರೆ ಚೂಸ್ ಮಾಡಿ ಹೇಳಿ, ಅದನ್ನೇ ಮಾಡ್ತೀನಿ ನಾನು. ಇದಕ್ಕಿಂತ ಮೇಲ್ಪಟ್ಟು ಪುಣ್ಯವಾದ ಕೆಲಸ ಯಾವ್ದಾದ್ರು ಇದೆ, ಅದನ್ನ ಮಾಡಬಹುದಾಗಿತ್ತು, ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ. ಖಂಡಿತವಾಗಿ ಇಲ್ಲ. ನಮ್ಮ ಸ್ನೇಹಿತರಾದ ಹೇಳಿರೋ, ಕೋಟಿ ನೀವು ಗಳಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಕೋಟಿ ಜನಗಳದ ಭಾವನೆ ಅರ್ಥ ಮಾಡ್ಕೊಂಡು ಇದ್ ಮಾಡಿದೀರಾ, ಅವ್ರ ಹೃದಯದಲ್ಲಿ ನೆಲೆಸಿದೀರಾ. ಅದಕ್ಕೋಸ್ಕರ ನಾವು ಧನ್ಯವಾದ ಹೇಳ್ತೀವಿ. ಎಲ್ಲ ಚಾಲಕರಿಗೂ ಧನ್ಯವಾದ. ನಾನು ಇವತ್ತು ಆಶ್ರಮ ಶುರು ಮಾಡಿ ಎಷ್ಟು ತಿಂಗಳುಗಳಾಯ್ತು, ನನಗನ್ಸಿರೋ ಹಂಗೆ 60 to 70% ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಲಾರಿ ಡ್ರೈವರ್ಗಳು, ಸಣ್ಣ ಪುಟ್ಟ ಕೆಲಸ ಮಾಡೋಂಥವ್ರು, ಕೂಲಿ ಕೆಲಸ ಮಾಡೋಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಆಗರ್ಭ ಶ್ರೀಮಂತರು ಅಂತ ಹೇಳ್ತಾರಲ್ಲ, ಅವರಲ್ಲಿ ಒಬ್ರು ಕೂಡ ಈ ಕಡೆ ತಿರುಗಿಯೂ ನೋಡಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಆದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಇಲ್ಲಿಗೆ ಅವ್ರಿಗೂ ಸಹಾಯ ಮಾಡೋಂಥ ಮನಸ್ಸು ಕರುಣಿಸ್ಲಿ ಭಗವಂತ ಅಂತ ಕೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳಣ್ಣ. ಅತಿ ಇರೋರು ಕೊಡಲ್ಲ ನಮ್ಮಂಗೆ ನಿಮ್ಮಂಗೆ ಕಷ್ಟ ಬೀಳಾರೆ, ನಂದ್ರಲ್ಲಿ ₹1 ಸೇರ್ಲಿ ಅಲ್ಲಿ ಎಲ್ಲರೂ ಕೊಡೋರು ಯಾರು ಅನ್ನೋದು. ಅತಿ ಎತ್ತರವಾಗಿ ಬೆಳೆದವರು ಯಾವುದೇ ಕಾರಣ ಯಾವಾಗ ಅಂತಾರೆ. ಅದೇ ನಾವು ₹1 ಆಗ್ಲಿ ಸರಿ 50 ಸಾಲ ಕೊಟ್ರೆ ನನಗೂ ಒಳ್ಳೇದಲ್ವಾ ಅಂತ ಕೊಟ್ಟಿರೋದು ಎಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ. ನೋಡಿ, ಇಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ, ಎಷ್ಟು ಕಷ್ಟ ಇದೆ ನೋಡಿ. ನನ್ನ ಪರಿಸ್ಥಿತಿ ಹೇಳಕ್ ಆಗಲ್ಲ. ಕೆಲವರು ಈಗ ಇಂಥವ್ರು ನಮ್ಮ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ, ಅದು ಅಲ್ಲ, ಅದು ನಮ್ಮ ತಂದೆ ತಾಯಿ ನೋಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಲ್ಲ. ಆದಷ್ಟು ನೋಡ್ತಿದಾರ ಅಂದ್ರೆ ಮೆಚ್ಚಬೇಕು, ಜನ ಮೆಚ್ಚಬೇಕು ಇವ್ರನ್ನ, ನಮ್ಗೆ ಕೆಲವರು ಮಾತ್ರ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಧನ್ಯವಾದ. ಸ್ವಲ್ಪ ಲೇಟ್ ಆಗ ಕೈಯಲ್ಲಿ ಇರ್ಲೇಣ.
ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.